ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ಲರೂ ನೋಡ್ರಿ ನೋಡ್ರಿ ಎಲ್ಲ ಕಾಂಗ್ರೆಸ್ನವರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನೆ. ಯಾರು ಬದ್ಧ ಇಲ್ಲ ಅಂತೇಳಿ ಯಾರು ಹೇಳದೇ ಇಲ್ಲ, ಗೊತ್ತಾಯ್ತಾ? ಆ ಬದ್ಧತೆ ಯಾರ್ಯಾರು ಹೆಂಗಿರ್ತಾರೆ ಇರೋದು ಕಾಲ ಕೇಳಪ್ಪ ಹೇಳೋ ತನಕ ನೀನು ಯಾರ್ಯಾರು ಯಾವ್ಯಾವ ಸಂದರ್ಭಕ್ಕೆ ಬದ್ಧತೆ ಇರ್ತಾರೆ, ಎಷ್ಟೆಷ್ಟು ಇರ್ತಾರೆ ಅಂತಕ್ಕಂಥದ್ದನ್ನು ಕಾಲ ನಿರ್ಣಯ ಮಾಡ್ತದೆ. ಅಲ್ಲ, ಹೈಕಮಾಂಡ್ ನಿರ್ಧಾರ ಬದಲಾಗುವ ಸಾಧ್ಯತೆ ಇದೆಯಾ ಅಂತ ನಾನು ಹೈಕಮಾಂಡ್ ಚರ್ಚೆಗಳು ಏನಾರ ಹಾಕೊಡ್ಲಿ ಏನಾರ ಆಗದೆ ಇರಲಿ, ಎಲ್ಲನೂ ಕೂಡ ಕಾಲ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರ ಬದಲಾಗಲ್ಲ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಹೈಕಮಾಂಡು ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುಪ್ರೀಂ, ಅದು ಯಾವುದೇ ನ್ಯಾಷನಲ್ ಪಾರ್ಟಿನಲ್ಲಿ ಬರೀ ಕಾಂಗ್ರೆಸ್ಸೇ ಅಂತಲ್ಲ, ಯಾವುದೇ ನ್ಯಾಷನಲ್ ಪಾರ್ಟಿಗಳಲ್ಲಿ ಹೈಕಮಾಂಡನ್ನೇ ಸುಪ್ರೀಮಸಿ ಇರ್ತದೆ. ಈ JDS ಇಂಥವೆಲ್ಲ ಇರ್ತದೆ, ಹೈಕಮಾಂಡ್ ಇಲ್ಲೇ ಪದ್ಮನಾಭ ನಗರದಲ್ಲೇ ಇರ್ತದೆ, ಅದೇ ದಿಲ್ಲಿವರೆಗೂ ಏನು ಹೋಗೋದಿಲ್ಲ ಅದು. ಸೊ ನಮಗೂ ಬೇರೆಯವ್ರಿಗೂ ಅಷ್ಟೇ ವ್ಯತ್ಯಾಸ. ನಮ್ಮವೆಲ್ಲ ದಿಲ್ಲಿಯಿಂದ ನಿರ್ಣಯ, ಕೆಲವೆಲ್ಲ ಅವರವರ ಸ್ಥಳೀಯ ಸ್ಥಾನದಿಂದನೇ ಕೂಡ ನಿರ್ಣಯಗಳು ಆಗ್ತವೆ. ನಡೀರಿ, ಅಲ್ಲಿ ಹೋಗೋಣ, ಅಲ್ಲಿ ಬರ್ತಿರಲ್ಲ. ಯಾರು ಬೇಡ ಅಂದರಪ್ಪ? ಪರ್ಮನೆಂಟ್ ಆಗಿ ಉಪವಾಸ ಮಾಡಲೇಳು, ಯಾರು ಬೇಡ ಅಂತ ನೋಡಿ. ಕೇಳ್ರಿ, ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಅಪೇಕ್ಷೆ ಇರ್ತದೆ. ಈಗ ನಾನು ಸಿದ್ದರಾಮಯ್ಯನವರು ಇರಬೇಕು, ಸಿದ್ದರಾಮಯ್ಯನವರು ಇದ್ರೇನೆ ಎಲ್ಲ ಬಡವರಿಗೆ, ಎಲ್ಲ ಸಮುದಾಯದಲ್ಲಿ ಇರ್ತಕ್ಕಂಥ ಬಡವರಿಗೆ ರಕ್ಷಣೆ ದೊರಕುತ್ತೆ, ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ ಸರ್ಕಾರದಲ್ಲಿ ಅಂತಕ್ಕಂಥ ಒಂದು ನಂಬಿಕೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಇದೆ. ಅವರು ನಿರಂತರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಬಡವರು ಸೇವೆ ಮಾಡುವಂಥ ಅವಕಾಶ ಅವ್ರಿಗೆ ಇರಲಿ ಅಂತೇಳಿ ನಾವೆಲ್ಲ ಆಶಿಸ್ತೀವಪ್ಪ. ಇನ್ನೊಬ್ರು ಇನ್ನೊಂದು ಆಶೆ ಮಾಡ್ಬೋದು, ಅದನ್ನು ನಾವು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ನಾನು ಮಾಡ್ತಕ್ಕಂಥದ್ದು ನನಗೆ ಸೇರಿದ್ದು, ಇನ್ನೊಬ್ರು ಮಾಡೋದು ಅವ್ರಿಗೆ ಸೇರಿದ್ದು, ಅದರಿಂದ ಯಾವ ತಪ್ಪು